ಸಂಘ ಸುಮಾರು 100 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. 75ರಲ್ಲಿ ಎಮರ್ಜೆನ್ಸಿ ಬಂದಾಗ 2 ಪದಗಳನ್ನ ಸಂವಿಧಾನಕ್ಕೆ ಸೇರಿಸಿದ್ರು. ನಾವು ಬದಲಾವಣೆ ಮಾಡಲ್ಲ ತಿದ್ದಲ್ಲ ಅಂತ ಹೇಳಿದವರು 2 ಪದಗಳು ಸೇರಿಸಿದ್ರು. ಒಂದು ಜಾತ್ಯತೀತ, ಇನ್ನೊಂದು ಸಮಾಜವಾದ, ಸೋಷಲಿಸ್ಟ್ ಅಂತ. ಈಗ ಈ ಜಾತಿ ಹಿಡ್ಕೊಂಡೇ ಗಲಾಟೆ ಮಾಡ್ತಾ ಇದ್ದಾರೆ, ಇಡೀ ಜಾತಿ ಹಿಡ್ಕೊಂಡೇ ಮಾಡ್ತಾರೆ. ಲಾಯರ್ ಸಾಹೇಬ್ರು ನನಗೆ ಹೇಳ್ಬೇಕು, ಯಾವಾಗ ಸಂವಿಧಾನದಲ್ಲಿ ಜಾತ್ಯತೀತ ಅಂತಿದೆ, ಯಾಕೆ ಎಲ್ಲರೂ ಜಾತಿ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀರಿ? ಸಂಘ ಜಾತಿಯನ್ನ ನಿರ್ಮೂಲನೆ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಪಂಚ ಪರಿವರ್ತನೆಯ ಕಾರ್ಯಕ್ರಮದಲ್ಲಿ 100 ವರ್ಷದಲ್ಲಿ ಸಾಮರಸ್ಯ ಅನ್ನುವಂಥದ್ದನ್ನ ತಗೊಂಡಿದೆ, ಸ್ವದೇಶಿ ಅನ್ನೋದನ್ನ ತಗೊಂಡಿದೆ, ಆಮೇಲೆ ನಾಗರಿಕ ಶಿಷ್ಟಾಚಾರ ಅಂತ ತಗೊಂಡಿದೆ. ಹೆಲ್ಮೆಟ್ ಹಾಕದೆ ಯಾವುದೇ ಸಂಘದ ಕಾರ್ಯಕರ್ತ ಗಾಡಿ ತೆಗೆಯಲ್ಲ. ಇದು ಸಣ್ಣದಿರ್ಬೋದು, ಇದು ನಾಗರಿಕ ಶಿಷ್ಟಾಚಾರ. ಇದನ್ನೆಲ್ಲ ಫಾಲೋ ಮಾಡ್ತಾ ಇರ್ತಕ್ಕಂಥ ಒಂದು ಸಾಮಾಜಿಕ ಸಂಘಟನೆ ಮೇಲೆ, ಸಾಂಸ್ಕೃತಿಕ ಸಂಘಟನೆ ಮೇಲೆ ಯಾಕೆ ನಾವು ನಮ್ಮವರೇ ಆಗಿದ್ಕೊಂಡು ಇಷ್ಟು ದ್ವೇಷನ? ನಮ್ದಲ್ಲ ಇದಕ್ಕೆ ನೀವು ಉತ್ತರ ಕೊಡಬೇಕು. ಇದ್ಮೇಲೆ ಲಾಯರ್ ಅವ್ರಿಗೆ ಪ್ರಶ್ನೆ, ಬೇರೆ ಯಾರು ಮಾತು ಕೇಳೋದು. ಲಾಯರ್ ಜಾತ್ಯತೀತ ಅನ್ನೋದನ್ನ ಆಡ್ ಮಾಡಿದ್ಮೇಲೆ ತಿರ್ಗಾ ಆ ಜಾತಿ ಇಟ್ಕೊಂಡು ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಸಂವಿಧಾನದಲ್ಲಿ ಆ ಮೊದಲ ಇದೆಯಲ್ಲ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಅದರಲ್ಲಿ ಹಳೆಯ ಇದನ್ನ ಅಮೆಂಡ್ಮೆಂಟ್ ಆದ್ಮೇಲೆ ಬಂದಿದ್ದನ್ನ ತಾವು ನೋಡಿದ್ಮೇಲೆ ಅದು ಹೇಳಿದ್ರಿ, ತಾವು ಸೆಕ್ಯುಲರ್ ಅಂಡ್ ಇದು ಅಂತ ಸೇರಿಸಿದ್ದಾರೆ ಅಂತ. ಅಲ್ಲಿಂದ ಚಾಪ್ಟರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೆ ಅದು ಬಂದಾಗ ಬಿಜೆಪಿ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇತಿಹಾಸವನ್ನ ನೀವು ಏನಾದ್ರೂ ನೋಡಿದ್ರು ಗೊತ್ತಾಗುತ್ತೆ. ಎಮರ್ಜೆನ್ಸಿ ಬಂತು, ಅವಾಗ ಏನ್ ಬಂತು, ಎಲ್ಲಾ ಘಟನೆಗಳನ್ನ ನೋಡ್ಕೊಂಬನ್ನಿ. ಪ್ರಧಾನಮಂತ್ರಿಗಳ ಚುನಾವಣೆಯನ್ನ ಯಾರು ಕ್ವಶನ್ ಮಾಡಬಾರ್ದು ಅಂತ ಬಂತು. ಯಾಕೆ ಅಲ್ಲಿ ಸೋತ್ರಲ್ಲ ಇಂದಿರಾ ಗಾಂಧಿ ಅವರು. ಅಲ್ಲಿ ಬರೆದಂತ ಜಡ್ಜು ಏನಾದ ಅಂತಾನೂ ಗೊತ್ತಿರುತ್ತೆ. ಅಂದ್ರೆ ಘಟನೆಗಳನ್ನ ನೋಡ್ತಾ ಬನ್ನಿ. ಈ ಜಾತ್ಯತೀತತೆನ ತರಬೇಕು ಅಂತ ಹೇಳಿದಕ್ಕೂ ಸಹ ಒಂದು ಹುನ್ನಾರ ನಡೀತು. ಅದರ ಮೇಲೆ ಅದನ್ನ ಅಮೆಂಡ್ಮೆಂಟ್ ಮಾಡಿದ್ರು. ಆಯ್ತು ಸ್ವಾಮಿ, ಇವತ್ತು ಸಂವಿಧಾನಕ್ಕೆ 114 ಸಾರಿ ಅಮೆಂಡ್ಮೆಂಟ್ಗಳಾಗಿದೆ. ಅಂದ್ರೆ ಒಂದು ಸೈಕಲ್ ಟೈರ್ಗೆ ಒಂದು ಎಷ್ಟು ಪಂಚರ್ ಹಾಕಿದಿರಿ? 114. ಇನ್ನೊಂದು ಮಾಡಬಹುದಿತ್ತು. ಮೆಜಾರಿಟಿ ಇದ್ದಂತವ್ರು ಎಸ್ ಅವೆರಡು ಪದ ತೆಗೀರಿ ಅಂತ ತೆಗಿಲ್ಬಹುದಿತ್ತು. ಮೆಜಾರಿಟಿ ಮೇಲೆ ನಾನು ಹೇಳ್ತಾ ಇರೋದು. ಮೆಜಾರಿಟಿ ಇದ್ದವ್ರಿಗೂ ಸಹ ಬೇಕಾಗಿಲ್ಲ, ವಿರೋಧ ಪಕ್ಷದವ್ರಿಗೂ ಬೇಕಾಗಿಲ್ಲ. ಇದು ನಾಟಕ ಮಾಡ್ಕೊಂಡು ನಡ್ಸ್ಕೊಂಡು ಹೋಗುವಂತದ್ದು. ಒಂದು ನಿಮಗೆ ಉದಾಹರಣೆ ಹೇಳ್ಬಿಡ್ತೀನಿ. ಇಲ್ಲೇ ಲೋಕಾಯುಕ್ತನ ಮುಚ್ಚಬೇಕು ಅಂದಾಗ ಜನತಾದಳದವರು, ಬಿಜೆಪಿಯವರು, ಕಾಂಗ್ರೆಸ್ ಅವರು, ಆದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವ್ರ ಬಾಯಿಗೆ ಮಾತ್ರ ಇವರೇ ತಂದಿದ್ದು ಅಂತ ಹೇಳಿದ್ರು. ಎಲ್ಲರೂ ಸೇರ್ಕೊಂಡು ಅಣ್ಣ ಲೋಕಾಯುಕ್ತ ಇದು ಬಿಟ್ರೆ ನಾವು ಹೋಗೇ ಬಿಡ್ತೀವಿ ಒಳಗಡೆಗೆ ಅಂತ ಮಾಡಿದ್ರು. ಹಾಗೇನೆ ಇದು ಇವತ್ತಿನ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂದ್ರೆ ಅಷ್ಟು ಭ್ರಷ್ಟಾಚಾರದ ಕಡೆಗೆ ಹೋಗಿದೆ.